ಹಲೋ ಫ್ಯಾಮ್ಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಜೆನ್ಯೂನ್ ಹಾಗೆ ಈಸಿ ಆಗಿರೋಂಥ ಜಾಬ್ನ ತೊಗೊಂಡು ಬಂದಿದ್ದೀನಿ. ಕಂಪ್ನಿ ಬಂದು ಎಡೋಎಕ್ಸ್ ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರೋದು. ನಿಮ್ಮ ರೋಲ್ ಬಂದು ಕೆರಿಯರ್ ಕನ್ಸಲ್ಟೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಯಾವ ಕೋರ್ಸ್ ಅವರ ಇಂಟ್ರೆಸ್ಟ್ ಪ್ರಕಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾವುದಕ್ಕೆ ತುಂಬ ಸ್ಕೋಪ್ ಇದೆ ಅನ್ನೋದನ್ನ ನೀವು ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಯಾವ ಕೋರ್ಸಲ್ಲಿ ಇಲ್ಲಿ ಟ್ರೆಂಡಲ್ಲಿದೆ, ಏನು ಹೇಳಬೇಕು ಅನ್ನೋದನ್ನ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಜಸ್ಟ್ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕಾಗಿರುತ್ತೆ. ಇದಕ್ಕೆ ನಿಮಗೆ ಪರ್ ಮಂತ್ 40,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಬೋನಸ್ ಕೂಡ ಇರುತ್ತೆ. ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫ್ಲೆಕ್ಸಿಬಲ್ ಇರುತ್ತೆ. ನೀವೇನಾದರೂ ಜಸ್ಟ್ 12th ಪಾಸ್ ಆಗಿದ್ದೀನಿ, ಗ್ರ್ಯಾಜುಯೇಟ್ಸ್ ಆಗಿದ್ದೀವಿ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನೀವು ಫ್ರೆಷರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಕೂಡ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವಾಗ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ರೋಲ್ನ ನೋಡಿದ್ರೆ ನೀವು ರಿಮೋಟ್ ಫ್ರೀಲ್ಯಾನ್ಸಿಂಗ್ ಕೆರಿಯರ್ ಕನ್ಸಲ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫ್ರೀಲ್ಯಾನ್ಸಿಂಗ್ ಆಗಿ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ನಿಮ್ಮ ಕೆಲಸ ಏನಿರುತ್ತೆ ಅಂದರೆ ಕೆರಿಯರ್ ಕನ್ಸಲ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಇವಾಗ ಸ್ಟೂಡೆಂಟ್ಸ್ಗಳಿಗೆ ಯಾವ ಕೋರ್ಸ್ಗಳು ತೊಗೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಅವರ ಇಂಟ್ರೆಸ್ಟ್ ಮೇಲೆ ಅವ್ರು ತೆಗೆದಿರೋ ಮಾರ್ಕ್ಸ್ ಮೇಲೆ ಯಾವ ಕೋರ್ಸಿಗೆ ಹೋಗಬೇಕು ಅನ್ನೋದು 10th ಸ್ಟ್ಯಾಂಡರ್ಡ್ ಅಥವಾ 12th ಸ್ಟ್ಯಾಂಡರ್ಡ್ವರೆಗೆ ಗೊತ್ತಿರೋದಿಲ್ಲ. ಅವರು ಈ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಕಾಲೇಜಸ್ಗಳ ಜೊತೆ ಇವರು ವೈಂಡ್ ಅಪ್ ಆಗಿರ್ತಾರೆ. ಅದರ ರಿಲೇಟೆಡ್ ನೀವು ಯಾವ ಕೋರ್ಸಸ್ ಇದೆ, ಯಾವ್ದವ್ರಿಗೆ ಯೂಸ್ ಆಗುತ್ತೆ ಅನ್ನೋದವ್ರಿಗೆ ನೀವು ಸಜೆಸ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ತುಂಬ ಕೋರ್ಸಸ್ಗಳೇನಿರೋದಿಲ್ಲ. 10th ಪಾಸ್ ಆದವ್ರಿಗೆ ಒಂದು ಕೆಲವೊಂದಷ್ಟು ಕೋರ್ಸಸ್ಗಳಿರುತ್ತೆ, ಲೈಕ್ 10 15 ಆ ರೀತಿ ಕೋರ್ಸಸ್ಗಳು ಅಥವಾ ಲೈಕ್ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಅದನ್ನು ನೀವು ಸಜೆಸ್ಟ್ ಮಾಡಬೇಕು. ಹಾಗೆ ಇಲ್ಲಿ ಮೇನ್ ಆಗಿ ನಾನು ನಿಮಗೆ ಫಸ್ಟೇ ಹೇಳಿಬಿಡ್ತೀನಿ, ಅವ್ರ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಓಕೆನಾ? ಯಾವ ಕೋರ್ಸಸ್ಗಳಿದೆ, ನೀವು ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕಾದ್ರೆ ಏನನ್ನ ಹೇಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಸ್ಕ್ರಿಪ್ಟ್ ರೀತಿ ಕೊಟ್ಬಿಟ್ಟಿರ್ತಾರೆ. ಹಾಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಹೇಳ್ಕೊಡ್ತಾರೆ. ಅಂದರೆ ಡೆಮೋ ಸೆಷನ್ಸ್ ಕೂಡ ಮಾಡ್ತಾರೆ. ನಿಮ್ಮನ್ನ ಕಂಪ್ಲೀಟಾಗಿ ಅವ್ರು ಟ್ರೈನ್ ಮಾಡ್ತಾರೆ. ಒಬ್ಬ ಪೇರೆಂಟ್ ಅಥವಾ ಸ್ಟೂಡೆಂಟ್ಸ್ ಜೊತೆ ನೀವು ಮಾತಾಡೋಕ್ಕಿಂತ ಮುಂಚೆ ನಿಮ್ಮನ್ನ ಕಂಪ್ಲೀಟಾಗಿ ರೆಡಿ ಮಾಡೇ ನಿಮ್ಮನ್ನು ಬಿಡ್ತಾರೆ. ಸೊ ನಿಮಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಟೆನ್ಷನ್ ಆಗುವಂಥ ನೆಸೆಸಿಟಿ ಇರೋದಿಲ್ಲ. ನಿಮ್ಮನ್ನ ಕಂಪ್ಲೀಟಾಗಿ ಅವರು ರೆಡಿ ಮಾಡ್ತಾರೆ. ಓಕೆನಾ? ಈ ಕೆಲಸ ಕೂಡ ಅಷ್ಟೇನು ಕಷ್ಟ ಇಲ್ಲ. ನಿಮಗೆ ಗೊತ್ತಿರೋ ನಾಲೆಡ್ಜ್ ಆಲ್ರೆಡಿ ಇರುತ್ತೆ ಈ ಸಬ್ಜೆಕ್ಟ್ಸ್ಗಳ ಬಗ್ಗೆ ಅಥವಾ ಕೋರ್ಸ್ಗಳ ಬಗ್ಗೆ. ಇನ್ನು ಅಪ್ಡೇಟೆಡ್ ಕೋರ್ಸಸ್ಗಳು ಯಾವುದಿದೆ, ಟ್ರೆಂಡಿಂಗ್ ಕೋರ್ಸಸ್ಗಳು ಯಾವುದಿದೆ ಅಂತ ಕಂಪ್ನಿಯವರು ನಿಮಗೆ ಡೀಟೇಲ್ಸ್ ಕೊಟ್ಟು ಹೇಳ್ಕೊಡ್ತಾರೆ. ಅದನ್ನು ಜಸ್ಟ್ ಸ್ಟೂಡೆಂಟ್ಸ್ ಇವಾಗ ಅವ್ರು ತೆಗ್ದಿರೋ ಮಾರ್ಕ್ಸ್ ಮೇಲೆ ಅಥವಾ ಅವ್ರಿಗಿರುವಂಥ ಇಂಟ್ರೆಸ್ಟ್ ಮೇಲೆ ನೀವು ಜಸ್ಟ್ ಅವ್ರಿಗೆ ಸಜೆಸ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಟಾರ್ಗೆಟ್ಸ್ ಇರೋದಿಲ್ಲ. ಹಾಗೆ ನೀವೇನು ಅವರಿಂದ ಅಮೌಂಟ್ನ ಪೇ ಮಾಡಿಸ್ಕೊಳೋ ಹೋಗಿಲ್ಲ, ಏನೂ ಇಲ್ಲ. ನಿಮ್ಮನ್ನ ಫ್ರಾಡ್ ಅನ್ನೋಕ್ಕೆ ಅಥವಾ ಅವರಲ್ಲಿ ನಿಮ್ಮ ಸಜೆಷನ್ನ ತೊಗೊಳದೇ ಇರೋದಕ್ಕೆ ಯಾವುದೇ ಚಾನ್ಸಸ್ ಇರೋದಿಲ್ಲ. ಅವ್ರ ಕಂಪ್ನಿ ಬಗ್ಗೆ ವಿಚಾರಿಸಿ ಓಕೆ ಅಂದಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅದರಿಂದ ನಿಮ್ಗೇನು ಅವ್ರನ್ನ ಲೈಕ್ ಏನು ಹೇಳ್ತಾರೆ, ಒಪ್ಸೋದಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ. ಜಸ್ಟ್ ನಿಮ್ಗೆ ಏನಿದೆ ನಿಮ್ಮ ಕೆಲಸನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಅವ್ರು ಒಪ್ಪೋದು ಬಿಡೋದು ತೊಗೊಳೋದು ಅವ್ರ ಮೇಲೆ ಬಿಟ್ಟಿದ್ದು, ಅದಕ್ಕೂ ನಿಮಗೂ ಎಫೆಕ್ಟ್ ಆಗೋದಿಲ್ಲ. ಸೊ ಜಸ್ಟ್ ಸಿಂಪಲ್ ಆಗಿ ರಿಸ್ಕ್ ಇಲ್ಲದೆ ಇರೋವಂಥ ಕೆಲಸ ಆಗಿರುತ್ತೆ ಇದು. ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ 1 ವೀಕ್ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಬಟ್ ಇನ್ನೂ ಆ್ಯಕ್ಟಿವ್ ಆಗಿ ಅಪ್ಲಿಕೇಶನ್ಸ್ನ ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಈ ಜಾಬಲ್ಲಿ ಇಂಟ್ರೆಸ್ಟ್ ಇದೆ, ನಾನು ತೋರಿಸ್ಕೊಂಡಂಥ ಫಾರ್ಮ್ಯಾಟಲ್ಲಿ ಅಥವಾ ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ನೀಟ್ ಇರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನೆಲ್ಲ ನೋಡಿದ್ಮೇಲೆ ತಕ್ಷಣ ಅಪ್ಲೈನ ಮಾಡಿ. ಸೊ ಅದರಿಂದ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ಮತ್ತೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕಂಪ್ನಿ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರೆ ಎಡೆಟೆಕ್ ಸೊಲ್ಯೂಷನ್ಸ್ ಇಸ್ ಅ ಕಂಪನಿ ಫೌಂಡೆಡ್ ಬೈ ಅ ಇಂಡಸ್ಟ್ರಿ ಎಕ್ಸ್ಪರ್ಟ್ ವಿತ್ ಅ ವಿಷನ್ ಆಫ್ ಫುಲ್ಫಿಲ್ಲಿಂಗ್ ಕಾರ್ಪೊರೇಟ್ ಆ್ಯಂಡ್ ಸೆಕ್ಯೂರಿಟಿ ನೀಡ್ಸ್ ಥ್ರೂ ಇನೋವೇಟಿವ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಂಪ್ನಿ ಒಂದು ಕಾರ್ಪೊರೇಟ್ ನೀಡ್ಸ್ ಜೊತೆ
ಅಂದರೆ ಕಾರ್ಪೊರೇಟ್ ಕಂಪ್ನಿಗಳ ನೀಡ್ಗಳು ಹಾಗೆ ಅಕ್ಯುರಸಿ ಇನ್ಫಾರ್ಮೇಷನ್ ಅಥವಾ ಸೊಲ್ಯೂಷನ್ಸ್ನ ಕೊಡೋದಕ್ಕೆ ಅಂತಲೇ ಈ ಕಂಪ್ನಿ ಸ್ಟಾರ್ಟ್ ಆಗಿರೋದು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ದ ಕಂಪನಿ ರಿಸಿಸ್ಟೆಂಟ್ ಟು ರೆಕ್ರೂಟ್ಮೆಂಟ್ ಎಜುಕೇಷನ್ ಕನ್ಸಲ್ಟೆಂಟ್ ಆ್ಯಂಡ್ ಟ್ರೈನಿಂಗ್ ರಿಸೀವ್ಸ್ ಅಕ್ರಾಸ್ ವೇರಿಯಸ್ ಇಂಡಸ್ಟ್ರೀಸ್ ಸಚ್ ಆಸ್ BFSI, IT, ES, ಆಟೋಮೊಬೈಲ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ಕಂಪ್ನಿಯವರು ಏನೇನೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡ್ತಾರೆ, ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವಿಲ್ಲಿ ನೋಡಿದ್ರೆ ರೆಕ್ರೂಟ್ಮೆಂಟಲ್ಲೂ ಕೂಡ ಅವರು ವರ್ಕ್ನ ಮಾಡ್ತಾರೆ. ಸೊ ನೀವಿಲ್ಲಿ ಬರೀ ಕೆರಿಯರ್ ಕನ್ಸಲ್ಟೆಂಟ್ ಆಗೇ ಜಾಯ್ನ್ ಆಗಬೇಕು ಅನ್ನೋದೇನಿಲ್ಲ. ಅವರು ಇಂಟರ್ವ್ಯೂ ಕಾಲ್ ಮಾಡಿದಾಗ ನಿಮ್ಮನ್ನ ಬೇರೆ ಫೀಲ್ಡ್ಗೂ ಅಥವಾ ಯಾವ್ದಕ್ಕಾದ್ರೂ ವೇಕೆನ್ಸಿ ಇದ್ದರೆ ಅದಕ್ಕೂ ಕೂಡ ತೊಗೊಳೋಂಥ ಚಾನ್ಸಸ್ ಇರುತ್ತೆ. ಅಥವಾ ನೀವಿಲ್ಲಿ ವರ್ಕ್ ಮಾಡಿದ್ಮೇಲೆ ನೀವು ಸ್ಕಿಪ್ ಕೂಡ ಆಗ್ಬೋದು, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ. ಇಲ್ಲಿ ಯಾವ್ದು ಫೀಲ್ಡ್ ಇದೆ ಅಂದರೆ ರೆಕ್ರೂಟ್ಮೆಂಟ್ ಇದೆ, ಎಜುಕೇಷನ್ ಇದೆ, ಹಾಗೆ ಕನ್ಸಲ್ಟೆಂಟ್ ಇದೆ, ಅಂದರೆ ಆಲ್ರೆಡಿ ನಾನು ಇವಾಗ ಹೇಳ್ಕೊಡ್ತಾ ಇರೋಂಥ ಜಾಬು, ಹಾಗೆ ಟ್ರೈನಿಂಗ್ ಸರ್ವಿಸ್ ಅಂತ ಕೂಡ ಕೊಟ್ಟಿದೆ. ಅಂದರೆ HR ಟ್ರೈನರ್ ಆಗಿ ವರ್ಕ್ ಮಾಡೋವಂಥದ್ದು ಅಥವಾ ಬರುವಂಥ ಕಸ್ಟಮರ್ಸ್ಗೆ ಇವಾಗ ನಿಮಗೆ ಅವ್ರು ಹೇಗೆ ಟ್ರೈನ್ ಮಾಡ್ತಾರೋ ಹಾಗೆ ನೆಕ್ಸ್ಟ್ ಬರೋರಿಗೆ ನೀವು ಟ್ರೈನಿಂಗ್ ಆಗಿ ಕೊಡ್ಬೋದು. ಆ ರೀತಿ ಫೀಲ್ಡ್ಸ್ಗಳಲ್ಲೂ ಕೂಡ ಇಲ್ಲಿ ಹೈಯರಿಂಗ್ ಅಥವಾ ಅವರು ವರ್ಕ್ನ ಮಾಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಸೊಲ್ಯೂಷನ್ಸ್ ಇನ್ವಾಲ್ವ್ಸ್ ಅಪ್ರೂವ್ಸ್ ಇನ್ ರೆಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇನ್ ಬೆನಿಫಿಟ್ಸ್ ಫಾರ್ ಬೋತ್ ಫ್ರೆಷರ್ಸ್ ಆ್ಯಂಡ್ ಕಾರ್ಪೊರೇಟ್ಸ್, ಅಪ್ರೂವ್ ಸ್ಟ್ಯಾಂಡ್ ಪ್ರೋಸೆಸ್ ಚೇಂಜ್ ಫಾರ್ ಎಲಿಜಿಬಿಲಿಟಿ ಸ್ಟೂಡೆಂಟ್ಸ್ ಟು ದ ಎಜುಕೇಷನಲ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಟ್ರೈನಿಂಗ್ ಮತ್ತು ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಬೆನಿಫಿಟ್ಸ್ ಏನಿರುತ್ತೆ ಅಂದರೆ ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಕಾರ್ಪೊರೇಟ್ಗೆ. ಹಾಗೆ ಇಲ್ಲಿ ಅವರು ಇವಾಗ ಲೈಕ್ ಸೆಲೆಕ್ಟ್ ಮಾಡ್ತಾ ಇರೋವಂಥದ್ದು ಅಥವಾ ಹೈಯರ್ ಮಾಡ್ತಾ ಇರೋದು ಸ್ಟೂಡೆಂಟ್ಸು ಎಜುಕೇಷನ್ ನೀಡ್ಸ್ ಮೇಲೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದೀವಿ ನಾವು ಅಂತ ಕೊಟ್ಟಿದ್ದಾರೆ. ಸೊ ನೀವು ಬೇಕಾದ್ರೆ ಗೂಗಲಲ್ಲೂ ಕೂಡ ಈ ಕಂಪ್ನಿ ಹೆಸರನ್ನು ಹಾಕಿದ್ರೆ ಅದರ ರೇಟಿಂಗ್, ಅದು ವರ್ಕ್ ಏನು, ಹಾಗೆ ಅದ್ರ ಲೈಕ್ ಎಷ್ಟು ಚೆನ್ನಾಗಿದೆ ಅಂತ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋರು ಕೊಟ್ಟಿರೋಂಥ ರಿವ್ಯೂಸ್ ಕೂಡ ನಿಮಗೆ ಸಿಗುತ್ತೆ. ಅದನ್ನು ಬೇಕಾದರೂ ನೀವು ಇಲ್ಲಿ ಚೆಕ್ನ ಮಾಡ್ಕೊಳ್ಬೋದು. ಅದಾದಮೇಲೆ ಸೊ ಇಲ್ಲಿ ರೋಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ಏನು ಪ್ರಾಪರಾಗಿ ಕೆಲಸನ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದಿಸ್ ಇಸ್ ಅ ಫ್ರೀಲ್ಯಾನ್ಸಿಂಗ್ ರಿಮೋಟ್ ರೋಲ್ ಫಾರ್ ಅ ಫ್ರೀಲ್ಯಾನ್ಸಿಂಗ್ ಕೆರಿಯರ್ ಕನ್ಸಲ್ಟರ್ ಅಟ್ ಎಜುಕೇಷನ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೋಲ್ ಏನಾಗಿರುತ್ತೆ ಅಂದರೆ ಫ್ರೀಲ್ಯಾನ್ಸಿಂಗ್ ಆಗಿರುತ್ತೆ, ರಿಮೋಟ್ ವರ್ಕ್ ಆಗಿರುತ್ತೆ, ಕೆರಿಯರ್ ಕನ್ಸಲ್ಟೆಂಟ್ ಆಗಿ ನೀವಿಲ್ಲಿ ವರ್ಕ್ನ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ದ ಎಜುಕೇಷನಲ್ ಕನ್ಸಲ್ಟರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಎಜುಕೇಷನಲ್ ಕನ್ಸಲ್ಟಿಂಗ್, ಸ್ಟೂಡೆಂಟ್ ಕೌನ್ಸಲಿಂಗ್, ಕೆರಿಯರ್ ಕೌನ್ಸಲಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಆಕ್ಟಿವಿಟೀಸ್ ಆನ್ ಡೇ ಟು ಡೇ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನು ಮಾಡಬೇಕು ಅಂದರೆ ಯಾರು ಈ ಕಂಪ್ನಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಥವಾ ಈ ಕಂಪ್ನಿ ಬಗ್ಗೆ ತಿಳ್ಕೊಂಡಿರ್ತಾರೆ ಅವರು ಇಲ್ಲಿ ಎನ್ರೋಲ್ ಮಾಡ್ಕೊಂಡಿರ್ತಾರೆ ಆಯಿತಾ. ಇಂಟರ್ವ್ಯೂಸ್ ಅಥವಾ ಕಾಲಲ್ಲಿ ಮಾತಾಡೋದಕ್ಕೆ ಅಥವಾ ಕಮ್ಯುನಿಕೇಟ್ ಮಾಡೋಕ್ಕೆ ಎನ್ರೋಲ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೀವು ಏನು ಮಾಡಬೇಕಾಗಿರುತ್ತೆ ಅಂದರೆ ಎಜುಕೇಷನಲ್ ಕೌನ್ಸಿಲಿಂಗ್ ಕೊಡಬೇಕಾಗಿರುತ್ತೆ. ಲೈಕ್ 10th ಪಾಸ್ ಆದವರು ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಕಾಲ್ ಮಾಡಿದಾಗ ಅವರು ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಅಥವಾ ಅವ್ರಿಗೆ ಯಾವ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸಸ್ಗಳಿದೆ, ಯಾವ ತೊಗೊಂಡ್ರೆ ಅವ್ರಿಗೆ ಯೂಸ್ ಆಗುತ್ತೆ ಇನ್ ಫ್ಯೂಚರಲ್ಲಿ ಅನ್ನೋದನ್ನ ನೀವು ಅವ್ರಿಗೆ ಸಜೆಸ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಸ್ಟೂಡೆಂಟ್ ಕೌನ್ಸಲಿಂಗ್ ಅಂದರೆ ಅದೇ ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಲೈಕ್ ಸ್ಟೂಡೆಂಟ್ಸ್ಗಳಿಗೆ ಸಪ್ರೇಟಾಗಿ ಸ್ಟೂಡೆಂಟ್ಸ್ ಜೊತೆ ಮಾತಾಡೋವಂಥದ್ದು ಅಥವಾ ಪೇರೆಂಟ್ಸ್ ಒಪ್ಕೊತಾ ಇಲ್ಲ ಅಂದರೆ ಪೇರೆಂಟ್ಸ್ ಅವ್ರ ಜೊತೆ ಮಾತಾಡೋವಂಥದ್ದು ನಿಮ್ಮ ಕೆಲಸ ಇದೆ. ಲೈಕ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿರಲ್ಲ, ಅರ್ಥ ಆಗಿರೋದಿಲ್ಲ ಆ ಕೋರ್ಸಿಂದ ಯೂಸಸ್ ಏನು ಅಥವಾ ಆ ಕೋರ್ಸ್ ತೊಗೊಂಡ್ರೆ ಸ್ಕೋಪ್ ಇದೆಯಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗಿರಲ್ಲ. ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ ನೀವು. ಅದಾದಮೇಲೆ ಕೆರಿಯರ್ ಕನ್ಸಲ್ಟೆಂಟ್ ಅಂತ ಮತ್ತೆ ಅದನ್ನೇ ಕೊಟ್ಟಿದ್ದಾರೆ. ಅದಾದಮೇಲೆ ಕಮ್ಯುನಿಕೇಷನ್ ಆ್ಯಕ್ಟಿವಿಟೀಸ್ ಆನ್ ಡೇ ಟು ಡೇ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ಡೈಲಿ ನಿಮ್ಮದು ಇದೇ ಕೆಲಸ ಆಗಿರುತ್ತೆ, ಇನ್ನೇನು ಇರೋದಿಲ್ಲ. ಜಸ್ಟ್ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಯಾವ ಕೋರ್ಸಸ್ಗಳಿದೆ, ಅದರಿಂದ ಏನು ಯೂಸ್ ಇರುತ್ತೆ, ಹಾಗೆ ಮುಂದೆ ಯಾವುದಕ್ಕೆ ಸ್ಕೋಪ್ ಇದೆ, ಅವ್ರ ಮಕ್ಕಳಿಗೆ ಯಾವುದು ತುಂಬ ಒಳ್ಳೆಯದು ಅನ್ನೋದನ್ನ ನೀವು ಅವ್ರಿಗೆ ಸಜೆಸ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಓಕೆನಾ. ಇನ್ನು ಎಜುಕೇಷನಲ್ಲಿ ನೋಡಿದರೆ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು 12th ಪಾಸ್ ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದು. ಯಾಕೆ ಅಂದರೆ ಗೂಗಲಲ್ಲಿ ನಾನು ರಿವ್ಯೂಸ್ನ ಚೆಕ್ ಮಾಡಬೇಕಾದ್ರೆ 12th ಪಾಸ್ ಆಗಿರೋರು ಕೂಡ ಅಲ್ಲಿ ವರ್ಕ್ನ ಮಾಡ್ತಾ ಇದ್ದೀವಿ ನಾವು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 12th ಪಾಸ್ ಆಗಿರೋರು ಕೂಡ ಅಪ್ಲೈನ ಮಾಡಿ ಅವ್ರಿಗೆ ವೇಕೆನ್ಸಿ ಇದೆ, ನೀವು ಇಂಟರ್ವ್ಯೂ ಕೊಡೋವಂಥ ಸ್ಟೈಲ್ ಅಥವಾ ನಿಮ್ಮ ಸ್ಕಿಲ್ಸ್ಗಳು ಅವ್ರಿಗೆ ಇಷ್ಟ ಆಯಿತು ಅಂದರೆ ನಿಮ್ಮನ್ನು ಕೂಡ ಹೈಯರ್ ಮಾಡ್ತಾರೆ. ಸೊ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡಿ. ಇನ್ನು ಸ್ಯಾಲ್ರಿ ಲೈಕ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ನೀವು ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಆದಷ್ಟು ಫ್ರೆಷರ್ಸ್ ಇಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ಕೆಲಸ ಸಿಕ್ತು ಅಂದರೆ ನಿಮಗೊಂದು ಒಳ್ಳೆ ಸ್ಕೋಪ್ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ,
ಹಾಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಂದೊಳ್ಳೆ ಕಂಪ್ನಿ ಕೂಡ ಆಗಿದೆ. ಸೊ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇನ್ನು ನಿಮ್ಮ ಸ್ಯಾಲ್ರಿ ನೋಡಿದ್ರೆ 25,000 40,000 ಪರ್ ಮಂತ್ ನಿಮ್ಮ ಸ್ಯಾಲ್ರಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಫ್ರೆಷರ್ಸ್ ಆಗಿದ್ದರೆ 25 ಪ್ಲಸ್ಸೇ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದರೆ 40 ಅಲ್ಲಿವರೆಗೂ ಇರುತ್ತೆ. ಅರೌಂಡ್ ನೀವು 25,000 ಪರ್ ಮಂತ್ ಸ್ಯಾಲ್ರಿನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಸ್ ಬೋನಸ್ ಕೂಡ ಇಲ್ಲಿ ಇರ್ತಾ ಹೋಗುತ್ತೆ. ಓಕೆನಾ? ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್. ಇನ್ನೂ ಶಾರ್ಟಾಗಿ ಹೇಳಬೇಕು ಅಂದರೆ, ನೀವಿಲ್ಲಿ ಕೆರಿಯರ್ ಕನ್ಸಲ್ಟ್ ಆಗಿ ವರ್ಕ್ನ ಮಾಡ್ತೀರಾ. ನಿಮ್ಮ ಕೆಲಸ ಏನು ಅಂದರೆ, ಸ್ಟೂಡೆಂಟ್ಸ್ಗಳಿಗೆ ಯಾವ ಕೋರ್ಸ್ ಒಳ್ಳೆಯದು, ಯಾವುದಕ್ಕೆ ಸ್ಕೋಪ್ ಇದೆ, ಯಾವ್ದು ತೊಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಕೂಡ ಮನೆಯಿಂದ ಮಾಡುವಂಥದ್ದು, ಯಾವುದೇ ರೀತಿ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇರೋದಿಲ್ಲ. ಮನೆಯಲ್ಲೇ ಕೂತು ನೀವು ಮಾಡ್ಬೋದು. ಹಾಗೆ ನಿಮಗೆ ಈ ಕೆಲಸನ ಮಾಡೋದಕ್ಕೆ 25,000 40,000 ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಫ್ರೆಷರ್ಸ್ ಆಗಿದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ನೀವು ಏನಾದ್ರು 12th ಪಾಸ್ ಆಗಿದ್ರೆ ಅಥವಾ ಗ್ರ್ಯಾಜುಯೇಟ್ಸ್ ಆದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸಿಂಪಲ್ ಆದಂಥ ಕೆಲಸ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಈಸಿ ಅಪ್ಲೈ ಅಂತ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಸೊ ಇಲ್ಲಿ ನಿಮ್ಮ ಇಮೇಲ್ ID, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಶೋ ಆಗುತ್ತೆ. ಅದು ಸರಿ ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ರೆಸ್ಯೂಮ್ ಕೂಡ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಆದಷ್ಟು ಪ್ರತಿ ವರ್ಷವೂ ಹೊಸ ರೆಸ್ಯೂಮ್ ತಯಾರು ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇವಾಗ ಅಪ್ಡೇಟೆಡ್ ವರ್ಷನ್ ಏನಿದೆ ಅದನ್ನು ನೀವು ಇಲ್ಲಿ ಇನ್ವಾಲ್ವ್ ಮಾಡಬೇಕಾಗಿರುತ್ತೆ. ಅದರಿಂದ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಇಲ್ಲಿ ಆದಷ್ಟು ಅಪ್ಲೋಡ್ ಮಾಡಿ. ಇಲ್ಲ ಇರೋದೇ ಅಪ್ಡೇಟೆಡ್ ಇದೆ ಅಥವಾ ಅದೇ ಓಕೆ ಅಂದರೆ ಹಾಗೆ ಬಿಡ್ಬೋದು. ಇಲ್ಲ ಅಂದರೆ ಇಲ್ಲಿ ಜಸ್ಟ್ ಅಪ್ಡೇಟ್ ರೆಸ್ಯೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮಾಡಿರೋಂಥ ಫೈಲ್ನ ಇಲ್ಲಿ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಅದೆಲ್ಲ ಆದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ಗಳನ್ನು ಕೂಡ ಚೆಕ್ ಮಾಡ್ಕೊತಾರೆ. ಯಾಕಂದರೆ ಕಂಪ್ನಿಗಳು ಡೈಲಿ ಬೇಸಲ್ಲಿ ಇಮೇಲ್ನ ಮಾಡೋದ್ರಿಂದ ಕೆಲವೊಂದು ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಲ್ಲೂ ಕೂಡ ಚೆಕ್ನ ಮಾಡ್ಕೊಳ್ಳಿ. ಅದರಿಂದ ಕಂಪ್ನಿ ಮೆಸೇಜಸ್ಗಳನ್ನ ಅಥವಾ ಈ ಹೈಯರಿಂಗ್ ಕಂಪ್ನಿಗಳ ಮೆಸೇಜ್ನ ನೀವು ಮಿಸ್ ಮಾಡ್ಕೊಳೋದಿಲ್ಲ ಅಂತ. ಹಾಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ರೀತಿ ನೀವು ಚೆನ್ನಾಗಿ ಮಾತಾಡಿದ್ರೆ ನಿಮ್ಮನ್ನ ಹೈಯರ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ಗಳಿಗೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇದೇ ರೀತಿಯಾದಂಥ ಡೈಲಿ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.